ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೂರ್ಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮೈಕೈ ಉರಿ, ಮೂತ್ರ ಉರಿ, ಕೈಕಾಲು ಉರಿ, ವಿಪರೀತವಾಗಿ ಉರಿ ಉರಿ ಉರಿ, ಈ ಒಂದು ಉರಿಯ ಸಮಸ್ಯೆಗೆ ಪರಿಹಾರವೇನು? ಕೆಲವ್ರಿಗೆ ಅಂಗೈ ಅಂಗಾಲು ಎಷ್ಟು ಉರಿತಂದರೆ ಬೆಂಕಿ ಹಚ್ಚಿರೋಂಗೆ ಉರಿತದೆ, ಮೂತ್ರ ಉರಿತದೆ, ಮೈಯೆಲ್ಲ ಉರಿ, ಕಣ್ಣೆಲ್ಲ ಉರಿ. ಇದೆಲ್ಲ ಯಾಕಾಗುತ್ತೆ ಅಂದರೆ ಪಿತ್ತ ವಿಕಾರ. 5 ಪಿತ್ತಗಳಿದ್ದಾವೆ. ಕೆಲವೊಬ್ಬರಿಗೆ 5ಕ್ಕೆ 5 ವಿಕಾರ ಆಗಿರ್ತವೆ. ಪಾಚಕ್, ರಂಜಕ್, ಆಲೋಚಕ್, ಬ್ರಾಜಕ್, ಸಾಧಕ್ ಅಂತಕ್ಕಂಥ 5 ಪಿತ್ತಗಳು ವಿಕಾರವಾದಾಗ ಕೆಲವೊಬ್ಬರಿಗೆ ರಕ್ತಪಿತ್ತ ವಿಕಾರ ಆಗಿರ್ತದೆ. ಹಲವಾರು ಪಿತ್ತದ ವಿಕಾರದಿಂದನೇ ಈ ಉರಿಯ ಸಮಸ್ಯೆ ಬರ್ತದೆ. ಎಲ್ಲ ಪಿತ್ತಾಂಶಗಳನ್ನು ಸಮತೋಲನಕ್ಕೆ ತರುವ ಒಂದು ಅದ್ಭುತ ಮನೆಮದ್ದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದನ್ನು ಬಳಸೋದ್ರ ಮೂಲಕ ಆ ಒಂದು ಉರಿಯ ಸಮಸ್ಯೆಯನ್ನು ಭಾಳ ಬೇಗ ಶಮನ ಮಾಡ್ಕೊಳ್ಬೋದು. ಅದೇನು ಅಂದರೆ ತುಂಬ ಸುಲಭ. ಅಲೋವೆರಾ ಅಂತ ಹೇಳ್ತಾರೆ, ಲೋಳೆ ಸರ ಅಂತ ಹೇಳ್ತಾರೆ, ಎಲ್ಲ ಕಡೆ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಬನ್ನಿ. ಅದರ ಒಂದು ಒಳಗಿರೋ ತಿರುಳನ್ನು ತೆಗೆದುಕೊಳ್ಳಿ. ತಿರುಳನ್ನು ತೆಗೆದುಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ಬೇಕಾದ್ರೆ ಹಾಗೆ ಹೆಚ್ಚಬೋದು. ಬೇಕಾದ್ರೆ ಅದನ್ನು ಸಿಪ್ಪೆ ಸಮೇತ ಹೆಚ್ಚಿಕೊಳ್ಬೇಕಾದ್ರೆ ಹೆಚ್ಚಿ ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹರಿತಕ್ಕಿ ಚೂರ್ಣವನ್ನು ಹಾಕಬೇಕು. ಅಲೋವೆರಾ ಒಂದು 100 ಗ್ರಾಮ್ನಷ್ಟು ಇರಲಿ. ಅದರಲ್ಲಿ ಅರ್ಧ ಚಮಚ ಹರಿತಕ್ಕಿ ಚೂರ್ಣ ಹಾಕಿ ಅದನ್ನು ಕಿವುಚ್ರಿ. ಆ ಒಳಗಿರ್ತಕ್ಕಂಥ ಲೋಳೆ ಅಂಶ ಎಲ್ಲ ನೀರಾಗಿ ಹೊರಗಡೆ ಬರ್ತದೆ. ಆ ಲೋಳೆ ಅಂಶನೇ ಹೋಗ್ಬಿಡ್ತದೆ. ಅದನ್ನು ಚೆನ್ನಾಗಿ ಕಿವುಚಿ, ಅಲೋವೆರಾದ ಲೋಳೆ ಅಂಶನೇ ಪೂರ್ತಿ ಕಮ್ಮಿ ಆಗುತ್ತೆ ಹರಿತಕ್ಕಿ ಚೂರ್ಣ ಹಾಕಿದಾಗ. ಹರಿತಕ್ಕಿ ಚೂರ್ಣ ಎಲ್ಲಿ ಸಿಗುತ್ತೆ ಅಂದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ. ಒಂದು 100-200 ರೂಪಾಯಿ ಕೊಟ್ಟರೆ ಒಂದು ಡಬ್ಬ ಸಿಗ್ತದೆ. ಅದನ್ನ ಹಾಕಿ ಕಿವಿಸಿದಾಗ ಅದರಲ್ಲಿರ್ತಕ್ಕಂಥ ಲೋಳೆ ಪದಾರ್ಥ ಎಲ್ಲ ಹೋಗಿ ಅದರ ಲೋಳೆ ಸರ ಹೋಗಿ ನೀರಾಗಿಬಿಡ್ತದೆ. ಅದನ್ನೇನು ಮಾಡಬೇಕಂದ್ರೆ ಸೋಸ್ಕೊಂಡು ಒಂದು 30ರಿಂದ 40 ml ಬೆಳಗ್ಗೆ ಕುಡಿಬೇಕು ಖಾಲಿ ಹೊಟ್ಟೆಲಿ. ಸಾಯಂಕಾಲ ಒಂದು 20-30 ml ಕುಡೀರಿ. 2 ಟೈಮ್ ಹಿಂಗೆ ಕುಡಿತಾ ಬನ್ನಿ. ನಿಮ್ಮ ದೇಹದ ಉಷ್ಣತೆ ಒಂದು ವಾರದಲ್ಲೇ ಕಮ್ಮಿ ಆಗ್ತಾ ಬರ್ತದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು. PCOD ಸಮಸ್ಯೆ ಇರೋರಿಗೂ ಒಳ್ಳೆಯದು. ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನ್ ಇರೋರಿಗೂ ಒಳ್ಳೆಯದು. ಪಿತ್ತಕೋಶದ ಆ ಒಂದು ಸ್ಟೋನ್ಗಳನ್ನು ಕೂಡ ಕರಗಿಸೋರಲ್ಲಿ ಇದು ಕೆಲಸ ಮಾಡ್ತದೆ. ಇಷ್ಟೆಲ್ಲ ಪಿತ್ತ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೈಕಾಲು ಉರಿ, ಕಣ್ಣುರಿ, ಮೂತ್ರ ಉರಿ, ಶರೀರದಲ್ಲಿ ಪಿತ್ತ ವಿಕಾರದ ಉರಿಗಳನ್ನು ನಾಶ ಮಾಡ್ತಕ್ಕಂಥ, ಸಂಪೂರ್ಣವಾಗಿ ಶರೀರದಲ್ಲಿ ಪಿತ್ತ ರೋಗಗಳನ್ನು ಶಮನ ಮಾಡುವ ಅದ್ಭುತ ಮನೆಮದ್ದನ್ನು ತಾವು ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ ಮನೆಮದ್ದನ್ನು ಯಾರು ಬಳಸಬಾರ್ದು ಅನ್ನೋದನ್ನು ನೋಡೋದಾದರೆ, ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ವೈದ್ಯರ ಸಲಹೆ ಪಡ್ಕೊಳ್ಬೇಕು. ಹಾಗೂ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಕೂಡ ವೈದ್ಯರ ಸಲಹೆ ಪಡ್ಕೊಂಡು ಇದನ್ನು ಬಳಸ್ಬೋದು. ಕೋಲ್ಡ್ ಅಲರ್ಜಿ, ಕಫದ ಅಲರ್ಜಿಗಳಂತಕ್ಕಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಕೂಡ ಇದನ್ನು ವೈದ್ಯರ ಸಲಹೆ ಮೇರೆಗೆ ಬಳಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದ. ಉಳಿದಂತೆ ಎಲ್ಲರೂ ಇದರ ಪ್ರಯೋಗವನ್ನು ಮಾಡಿ ಇದರ ಲಾಭವನ್ನು ಪಡ್ಕೊಳ್ಬೋದು. ತಾವೇನಾದರೂ ಯೋಗ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ಆಶ್ರಮದಲ್ಲಿ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಆರೋಗ್ಯ ಸೂತ್ರಗಳನ್ನು 5 ದಿವಸದ ಯೋಗ ಶಿಬಿರದಲ್ಲಿ ಹೇಳಿಕೊಡ್ತೇವೆ. ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನಮ್ಮ ಆರೋಗ್ಯ ಗಟ್ಟಿ ಇರುತ್ತೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.